ಡಿಟರ್ಮೈನ್ ವೆದರ್ ದ ಫಾಲೋಯಿಂಗ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿ ಆರ್ ಟ್ರಾನ್ಸಿಟಿವ್. ಇಲ್ಲಿ ಎಂಥ ರಿಲೇಷನ್ ಕೊಟ್ಟಿದ್ದಾರೆ, ಇಲ್ಲಿ ಏನು ಗಿವನ್ ಕೊಟ್ಟಿದ್ದಾರೆ ನೋಡಿ. ಸೊ ನಮ್ಮ ಹತ್ರ ಇಲ್ಲಿ ಗಿವನ್ ಬಂದು ಆರ್ is made up of, or it's going to pick up order pair x comma y such that x and y work at the same place. Next, where x comma y belong to, ಎಲ್ಲಿಂದನೂ ಬರುತ್ತೆ ಅಂತ ಹೇಳಬೇಕಲ್ಲ. ಸೊ ಹಾಗಾಗಿ x and y belong to a ಅಂತ ಹೇಳಿ ಬರಿಬೇಕಾಗುತ್ತೆ, ಯಾಕಂದರೆ ಸೆಟ್ ಎ ಇಂದ ಬರ್ತಾ ಇದೆ. ಬಟ್ ಸೆಟ್ ಎ ಇಟ್ ಸೆಲ್ಫ್ ಏನೋ ಸೆಟ್ ಎ ಅಂತ ಹೇಳಿ ನೋಡೋಕೆ ಹೋಯಿತು ಅಂತ ಹೇಳಿದ್ರೆ, ಸೆಟ್ ಎ ಇಸ್ ಮೇಡ್ ಅಪ್ ಆಫ್ ಸೆಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು ಒಂದು ಟೌನಲ್ಲಿ ಯಾರ್ಯಾರು ಇದ್ರೋ ಅವ್ರನ್ನೆಲ್ಲ ತೊಗೊಂಡು ಒಂದು ಗುಂಪು ಮಾಡಿಕೊಂಡು ಕೊನೆಯದಾಗಿ ಯಾರ್ಯಾರೋ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾಯಿರೋ ಒಂದೇ ಕಂಪನಿಯಲ್ಲಿ ಅವ್ರನ್ನ ರಿಲೇಟ್ ಮಾಡ್ತಾ ಇದ್ದೀವಿ. ಈ ವ್ಯಕ್ತಿ ಇವ್ರಿಗೆ ರಿಲೇಟ್ ಆಗಿದ್ದಾರೆ, ಈ ವ್ಯಕ್ತಿ ಇವ್ರಿಗೆ ರಿಲೇಟ್ ಆಗಿದ್ದಾರೆ ಅಂತ ಹೇಳಿ, ಸರಿನಾ? ಸೊ ಇಲ್ಲಿ ನಾವು ಕಟ್ಕೊಳ್ಳಿ, ಇದನ್ನು ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ ಒಂದು ಎಲಿಮೆಂಟು ಅದೇ ಎಲಿಮೆಂಟಿಗೆ ರಿಲೇಟ್ ಆಗಿರೋ ಅಂಥದ್ದು, ಸರಿ ತಾನೆ? ಸಿಮೆಟ್ರಿಕ್ ಅಂತ ಹೇಳಿದ್ರೆ ಎ ಬಿ ರಿಲೇಟ್ ಆಗಿದ್ರೆ ಬಿ ಎ ರಿಲೇಟ್ ಆಗಬೇಕು ಅಂತ ಹೇಳಿ. ಟ್ರಾನ್ಸಿಟಿವ್ ಅಂದರೆ ಎ ಬಿ ಬಿ ಸಿ ರಿಲೇಟ್ ಆಗಿದೆ ಮತ್ತು ಎ ಸಿ ರಿಲೇಟ್ ಆಗಬೇಕು ಅಂತ ಹೇಳಿ, ಸರಿನಾ? ಸೊ ಮೊದಲನೇದಾಗಿ ಚೆಕ್ ಆನ್ ರಿಫ್ಲೆಕ್ಸಿವ್ ಮಾಡೋಣ, ಅದು ಸುಲಭ. ಹಾಂ, ಸೊ ರಿಫ್ಲೆಕ್ಸಿವಲ್ಲಿ ಏನು ಮಾಡ್ತೀವಿ ನಾವು? ಸೊ ರಿಫ್ಲೆಕ್ಸಿವಲ್ಲಿ ಅ ಪರ್ಸನ್ ವರ್ಕ್ಸ್ ಅಟ್ ದ ಸೇಮ್ ಪ್ಲೇಸ್ ಆ್ಯಸ್ ದಮ್ಸೆಲ್ಫ್. ಇದರಲ್ಲಿ ನೀನು ಅಷ್ಟೊಂದು ಎಕ್ಸ್ಪ್ಲನೇಷನ್ ಇಲ್ಲ, ಯಾಕಂತ ಹೇಳಿದ್ರೆ ಒಬ್ಬರು ವ್ಯಕ್ತಿ ಒಂದು ಕಡೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅಲ್ಲೇ ಕೆಲಸ ಮಾಡ್ತಾರೆ ಅಂತ ಲೆಕ್ಕ, ಸೆಲ್ಫ್ ಅಲ್ವಾ ಇದು. ಹಾಗಾಗಿ ವಿ ಕ್ಯಾನ್ ಟೆಲ್ ಎ ಕಾಮ ಎ ವಿಲ್ ಬಿಲಾಂಗ್ ಟು ಆರ್. ಇದರಿಂದ ನಾವು ಏನು ಹೇಳ್ಬೋದು? ಆರ್ ಎಸ್ ರಿಫ್ಲೆಕ್ಸಿವ್ ಅಲ್ವಾ? ನೆಕ್ಸ್ಟು ಚೆಕ್ ಆನ್ ಸಿಮೆಟ್ರಿಕ್. ಸೊ ಸಿಮೆಟ್ರಿಕ್ ಅಂತ ಹೇಳಿದ್ರೆ ಏನೋ? ಸಿಮೆಟ್ರಿಕ್ ಅಂತ ಹೇಳಿದ್ರೆ ಎ ಬಿ ಮತ್ತು ಬಿ ಎ ಉಲ್ಟಂ ಆಗಬೇಕು. ಸೊ ಮೊದಲೇದಾಗಿ ನಾನು ಎ ಕೊಮ ಬಿ ಬಿಲಾಂಗ್ ಟು ಆರ್ ಅಂತ ತೊಗೊತೀನಿ. ಇದರಿಂದ ಏನು ಹೇಳ್ಬೋದು ನಾವು? ಎ ಆ್ಯಂಡ್ ಬಿ ವರ್ಕ್ ಇನ್ ದ ಸೇಮ್ ಪ್ಲೇಸ್ ಅಂತ ಹೇಳಿ, ಅಲ್ವಾ? ಆ್ಯಂಡ್ ಸೊ ಬಿ ಕೊಮ ಎ ಶುಡ್ ಆಲ್ಸೋ ಬಿಲಾಂಗ್ ಟು ಆರ್, ಹೌದು ತಾನೆ? ಯಾಕಂದರೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ಅಂದರೆ ಬಿ ಕಾಮ್ ಎ ಆಲ್ಸೋ ಇಂಪ್ಲೈಸ್ ದ್ಯಾಟ್, ಅದು ಉಲ್ಟನೂ ನಿಜ ಅಂತ ಹೇಳಿ, ಅಲ್ವಾ? ನೆಕ್ಸ್ಟು ಚೆಕ್ ಆನ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವಲ್ಲಿ ನಾವು ಎರಡು ವಿಷಯನ ನಾವು ತೊಗೊಬೇಕಾಗುತ್ತೆ ಅಂತ ಹೇಳಿದ್ರೆ, ಲೆಟ್ ಎ ಕಾಮ ಬಿ ಬಿಲಾಂಗ್ ಟು ಆರ್, ಬಿ ಕಾಮ ಸಿ ಆಲ್ಸೋ ಬಿಲಾಂಗ್ ಟು ಆರ್. ಇದರಿಂದ ಏನು ಹೇಳ್ಬೋದು? ಎ ಆ್ಯಂಡ್ ಬಿ ವರ್ಕ್ ಇನ್ ಸೇಮ್ ಪ್ಲೇಸ್ ಆ್ಯಂಡ್ ಬಿ ಆ್ಯಂಡ್ ಸಿ ಟು ವರ್ಕ್ ಇನ್ ಸೇಮ್ ಪ್ಲೇಸ್ ಅಂಥೇಳಿ, ಹೌದಾನೆ? ಸೊ ಇವಾಗ ಎ ಬಿ ಮತ್ತು ಬಿ ಸಿ ಒಟ್ಟಿಗೆ ಏನಂತ ಹೇಳ್ಬೋದು? ಎಲ್ಲರೂ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿ. ದೇರ್ ಫೋರ್ ಎ ಆ್ಯಂಡ್ ಸಿ ವರ್ಕ್ ಅಟ್ ದ ಸೇಮ್ ಪ್ಲೇಸ್. ಹೀಗಿತ್ತು ಅಂತ ಹೇಳಿದ್ರೆ ದಿಸ್ ಇಂಪ್ಲೈಸ್ ಎ ಕಾಮ ಸಿ ವಿಲ್ ಬಿಲಾಂಗ್ ಟು ಆರ್, ಹೌದಲ್ವಾ? ಹಾಗಾಗಿ ನಾನೇನು ಹೇಳ್ಬೋದು ಕೊನೆಯದಾಗಿ? ದಿಸ್ ಇಂಪ್ಲೈಸ್ ಆರ್ ಎಸ್ ಟ್ರಾನ್ಸಿಟಿವ್. ಸೊ ಕೊನೆಯದಾಗಿ ಕನ್ಕ್ಲೂಷನ್ ಏನು? ಆರ್ ಎಸ್ ಇಂಥದ್ದಿದು ಈಕ್ವಲೆಂಟ್ ರಿಲೇಷನ್ ಅಂತ ಹೇಳಿದ್ರೆ ಮೂರು ವಿಷಯನೂ ಇಲ್ಲಿ ಈಕ್ವಲೆಂಟ್ ರಿಲೇಷನ್ ಅಂತ ಹೇಳಿದ್ರೆ ಮೂರು ವಿಷಯನೂ ಸ್ಯಾಟಿಸ್ಫೈ ಆಗಿದೆ ಅಂತ ಹೇಳಿ, ಅಲ್ವಾ? ಸೊ ಇದೆ ನಿಮ್ಮ ಉತ್ತರ ಕಂಡ್ರೆ.